ಸರ್. ಇನ್ನು ಮಂಜು ಅವರೇ, ರಿಂಕು ಸಿಂಗ್ ಅವ್ರನ್ನ ಸ್ವಲ್ಪ ಮುಂಚೆ ಕಳಿಸಿದ್ರೆ KKR ವಿನ್ ಆಗೋ ಚಾನ್ಸಸ್ ಇರ್ತಿತ್ತಾ ಹೇಗೆ ಅಂತ? ಆಲ್ರೆಡಿ ವಿನ್ ಆಗಿದ್ರು ಆಲ್ಮೋಸ್ಟ್. ಅಲ್ಲಿ ವೆಂಕಟೇಶ್ ಅಯ್ಯರು ಹರಾನೆ ಆಡೋ ಟೈಮಲ್ಲಿ ಆಲ್ರೆಡಿ LSG ಅವ್ರಿಗೆ ಒಂಥರ ಹೆಂಗೆ ಅಂದ್ರೆ ಏರುಪೇರು ಆಗಿತ್ತು ಬೌಲಿಂಗ್ ಅಲ್ಲಾಗ್ಲಿ. ನೋಡಿ, ಒಂದ್ ಕಡೆ ಪಂತ್ಗೆ 2 ಕಡೆ ಪ್ರೆಜರ್. ಒಂದ್ ಕಡೆ ಟೀಮ್ ಓನರ್ ಇಂದ ಪ್ರೆಜರ್, ಒಂದ್ ಕಡೆ ಟೀಮ್ ಪ್ಲೇಯರ್ ಇಂದ ಪ್ರೆಜರ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಟೀಮ್ ಸೋಲೋದಕ್ಕೆ ಪ್ಲೇಯರ್ಸ್ಗಳು ಕಾರಣ ಆಗ್ತಾರೆ. ಅದ್ರ ಕ್ಯಾಪ್ಟನ್ ಆದವರು ಆಧಾರ ಸ್ತಂಭ ಆಗಿ ನಿಲ್ಬೇಕಿತ್ತು. ಚೆನ್ನಾಗಿ ಯಾರ್ಯಾರನ್ನ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅದನ್ನ ಮಾಡಲಿಲ್ಲ. ಹೆಂಗೆ ನೋಡಿ, ಯಾರನ್ನ ರವಿ ಬಿಷ್ಣೋಯ್ನ ಯಾವ ಪ್ಲೇಸಲ್ಲಿ ತರಿಸ್ಬೇಕಿತ್ತು ಆ ಪ್ಲೇಸಲ್ಲಿ ತಂದಾಗ ಒಂದು ಬೌಂಡ್ರಿ ಹೋದ ತಕ್ಷಣ ಅವ್ರಿಗೆ ಆಲ್ರೆಡಿ ಅಲ್ಲಿ ಯಾಕೆ ಆಗ್ತೇ ಮರ್ಯ ಈ ಕಡೆ ಯಾಕಂದ್ರೆ ಕೈ ಆಕ್ಷನ್ಗಳು ನೋಡ್ದಂಗಿತ್ತು ನಾವುಗಳು. ಇನ್ನೊಂದು ಏನು ಅಂತಂದ್ರೆ, ಈ ಕಡೆ ಟೀಮ್ ಸೋತ್ರೆ ಓನರ್ಗಳು ಹತ್ರ ಬಯಸ್ಕೋಬೇಕು ನಾವು. ಓನರ್ಗಳು ಅವರು ಒಂಥರ ಕೋಚ್ ಆಗ್ಬಿಡ್ತಾರೆ ನಮಗೆ. ನೋಡಿದ್ವಿ LSG ಅಂತ ಬಂದಾಗ ಅವ್ರ ಓನರ್ಗಳ್ದು ಒಂಥರ ಬೇರೆ ಥರನೇ ಸಿನಾರಿಯೋ ಇರುತ್ತೆ ಈ ಒಂದು IPL ಸೀಸನಲ್ಲಿ. ಅದೇ ಥರನೇ ಕಳೆದ ವರ್ಷನೂ ಅಷ್ಟೇ LSG ಪರವಾಗಿ KL ರಾಹುಲ್ ಕೆಲವೊಂದು ಮ್ಯಾಚ್ಗಳು ಸೋತಾಗ ಅವ್ರ ಹತ್ರ ಬೈಸ್ಕೊಂಡಿರೋದು ನೋಡಿದ್ವಿ. ಕನ್ನಡಿಗರಾಗಿ ನಾವುಗಳು ಅವ್ರನ್ನ ಹೊರಗೆ ಬನ್ನಿ ಬೇಗ ಅಂತ ಹೇಳಿ ಅವ್ರನ್ನ ಹೊರ ಕರೆಸಿದ್ದು ಹೌದು, ನಿಜ ಇದೆ.